ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ರೈಡ್ ಇತ್ತು ಅದೇ ಹೊಸ ಲಾಗಿಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೆಂಗಿದ್ರಿ? ಆರಾಮದಿರಿ ಅನ್ಕೋತೀನಿ. ಬಿಕಾಸ್ ಭಾಳ ದಿವಸ ಆತ್ಕೊಳ್ಳೆ ಲಾಗ್ ಮಾಡತ್ತೀನಿ. ಏನೋ ಭಾಳಷ್ಟು ಡಿಸ್ಕಂಟಿನ್ಯೂ ಆಗೈತಿ ಲಾಗ್ನಾಗ. ಬಿಕಾಸ್ ವರ್ಕ್ ಶೆಡ್ಯೂಲ್ ಸಿಕ್ಕಾಪಟ್ಟೆ ಆಗಿದ್ದಕ್ಕೆ ಪರ್ಸನಲ್ ಟೈಮೇ ಸಿಗೋದಿಲ್ಲ. ಅದಕ್ಕೆ ಫೈನಲಿ 2 ತಿಂಗಳು ಆದ್ಕೊಳ್ಳೆ ನಾನು ಮತ್ತು ವಿನಯ್ ಕೂಡಿ ರೈಡ್ ಬಂದು. ಆ್ಯಕ್ಚುಲಿ ಭಾಳಷ್ಟು ಮಂದಿ ಬರೋರಿದ್ರು. ಯಾರ್ಯಾರು ಅನ್ಫಾರ್ಚುನೇಟ್ಲಿ ಕ್ಯಾನ್ಸಲ್ ಮಾಡಬೇಕಾಯ್ತು, ಏನೇನೋ ಬೇರೆ ಬೇರೆ ಕೆಲಸ ಬಂದು. ಬಟ್ ಆದರೂ ನಾವು ಹೋಗೋಣ ಅಂದ್ಕೊಂಡು ಬಂದೀವಿ. ಸೊ ವಿನಯನು ಆ್ಯಕ್ಚುಲಿ ಸಿಕ್ಕಾಪಟ್ಟಿ ಕಾಡಿ ಬೇಡಿ 1 ವರ್ಷ ಆದಮೇಲೆ ರೈಡ್ ಹೋಗಿ ಬಂದಿವೋದಿಲ್ಲ ಇಬ್ಬರು. ಆಲ್ಮೋಸ್ಟ್ 1 ಇಯರ್ ಆದ್ಕೊಳ್ಳೆ ಬೆಂಗಳೂರಿಂದ ಹೊರಗೆ ರೈಡ್ ಬಂದಿದ್ದ. ಸೊ ಎಲ್ಲಿ ಹೋಗತ್ತೆ ಅಂದರೆ ನಿಮ್ಗೆ ಆಲ್ರೆಡಿ ಥಂಬ್ನೇಲ್ ನೋಡಿ ಗೊತ್ತಾಗಿರ್ತೈತಿ. ಗೊತ್ತಾಗಿಲ್ಲ ಅಂತಂದ್ರೆ ವೀಡಿಯೋ ಫುಲ್ ಎಂಡ್ ತನಕ ನೋಡ್ರಿ, ಪ್ಲೀಸ್ ಸಪೋರ್ಟ್ ಮಾಡಿರಿ. ಈಗ ಜಸ್ಟ್ ಸರ್ವಣ ಒಳಗೆ ಬ್ರೇಕ್ಫಾಸ್ಟ್ ಆತ. ಇಡ್ಲಿ ತಿಂದ್ವಿ ಆ್ಯಸ್ ಯೂಶ್ವಲ್. ಇಡ್ಲಿ ತಿಂದು ನಾನು ಮತ್ತು ವಿನಯ್ ಗರುಡಾನ ಆ್ಯಂಡ್ ವಿನಯಿಂದ ಬೈಕ್ ಎರಡೂ ತೊಗೊಂಡು ಬಂದೀವಿ. ಫುಲ್ ಎಲ್ಲ ಸರ್ವಿಸ್ ಎಲ್ಲ ಮಾಡಿ ರೆಡಿ ಆಗಿತ್ತು ಬೈಕ್ ಫುಲ್. ನೋಡಿ ಮತ್ತೆ ಎಲ್ಲ ಫುಲ್ ಕ್ಲೀನ್ ಸ್ವಚ್ಛ ಆಗೈತಿ. ಸೊ ನೋಡ್ತಾ ಇರಿ, ಸ್ಟ್ರೀಟ್ ಇದನ್ನಾಗಿರ್ರಿ. ಬರ್ರಿ ಹೋಗೋಣ ಅಂತ, ರೈಡ್ ಶುರು ಮಾಡೋಣ ಇಲ್ಲಿಂದ. ಓಕೆ, ಲೆಟ್ಸ್ ಗೋ. ಸೊ ಇಲ್ಲಿಂದ ಪಾಂಡಿಚೇರಿ ಸುಮಾರು ಇನ್ನೊಂದು 150 ಕಿಲೋಮೀಟರ್ ಅದ. ಇಲ್ಲಂತರೂ ತಮಿಳ್ನಾಡು ರೋಡ್ ಚಲೋ ಅದ, ಬಟ್ ಬಸ್ ಅಡ್ಡ ತಿಡ್ಡ ಹೊಡಿತಾರೆ ಅದು ನೋಡಿ, ಹೊಳ್ಸ ಬೆಟ್ಟ. ಸೊ ಹಿಂಗೆ ಎಲ್ಲಿ ಬೇಕಾದಲ್ಲಿ ಬಸ್ ಓಡಿಸ್ತಾರೆ, ಪಚ್ಚ ಓಡಿಸ್ತಾರೆ ಗಾಡಿಗಳು. ಎಲ್ಲಿ ಬೇಕಾದ್ರೆ ಅಡ್ಡ ತಿಡ್ಡ ಬರ್ತಾರೆ. ಬಟ್ ರೋಡ್ಸ್ ಮಾತ್ರ ಅಲ್ಟಿಮೇಟ್. ಎಲ್ಲಿ ಪ್ಯಾಚ್ ವರ್ಕ್ ಇಲ್ಲ, ಎಲ್ಲ ಕಡೆ ಫುಲ್ ರೋಡ್ ಅವ. ಬಟ್ ಅದು ಬಿಟ್ಟರೆ ಓಕೆ, ದಟ್ಸ್ ಫೈನ್. ಸೊ ಈಗ ನೋಡ್ಬೋದು ಫ್ಯೂಲು ಆ್ಯಕ್ಚುಲಿ ಕಡಿಮೆ ಅದ. ಈಗ ಟೈಮ್ ಬಂದು ಆಲ್ಮೋಸ್ಟ್ 11:10 ಆಗ್ಯದ. ಆಲ್ಮೋಸ್ಟ್ 12 ಗಂಟೆ ತನಕ ನಾವೆಲ್ಲ ಮುಟ್ಬಿಡ್ತೀವಿ. ಅದಕ್ಕೆ ಅಲ್ಲಿ ಹೋಗುತ್ತಾನ ಎಲ್ಲರ ಕಡೆ ಫ್ಯೂಲ್ ಹಾಕ್ಸ್ಬೇಕು. ನೋಡೋಣ ಬರ್ರಿ ಎಲ್ಲೈತಿ ಪೆಟ್ರೋಲ್ ಬಂಕ್. ಮೊದಲು ಪೆಟ್ರೋಲ್ ಹಾಕ್ಸ್ಬಿಡೋಣ ಅಂತ. ಫ್ಯೂಲ್ ಫುಲ್ ಕಡಿಮೆ ಆಗ್ಬಿಡೈತಿ ಗಾಡಿದ. ನೋಡ್ಬೋದು ಆ್ಯಾವ್ರೇಜ್ ಆಲ್ಮೋಸ್ಟ್ 32 to 33 ಕೊಟ್ಟದ. ಬಟ್ ಅಡ್ಡಿಲ್ಲ, ಆದರೂ ಇನ್ನೊಂದು 60 ಕಿಲೋಮೀಟರ್ ಪಾಂಡಿಚೇರಿ ಬರ್ತದೆ ಈಗ. ಬಟ್ ಇಲ್ಲಿ ನೋಡಿದ್ರೆ ನಂಗೆ ಫ್ಯೂಲ್ ಇದ್ರ ರಿಸರ್ವ್ ತೋರಿಸತೈತಿ. ಆದರೆ ಇನ್ನೂ ತನಕ ಗಾಡಿ ಎಲ್ಲೂ ನಮ್ಗೆ ಬ್ರೇಕ್ ಡೌನ್ ಆಗಿಲ್ಲ ಸೋ ಫಾರ್. ನೋಡೋಣ ಅಂತ. ಆಮೇಲೆ ಇನ್ನೊಂದೇನು ಇಶ್ಯೂ ಅಂತಂದ್ರೆ ಈ ಗಾಡಿ ಒಳಗೆ ಎವರೇಜ್ ತೋರಿಸೋದು ಮತ್ತು ಹಿಂಗೆ ರೇಂಜ್ ತೋರಿಸೋದು ಬೇರೆನೇ ಅದ. ಬಟ್ ಪೆಟ್ರೋಲ್ನ ಕಡಿಮೆ ಅದ, ಬಟ್ ಅಷ್ಟು ರೇಂಜ್ ಹೋಗ್ಲಿಕ್ಕಿಲ್ಲ. ನಂಗೆ ಅನ್ಸ್ಬಿಟ್ಟು ಯಾಕೋ ಪೆಟ್ರೋಲು ಮತ್ತು ಇದು ರೇಂಜ್ ಏನದ ಎರಡೂ ಮ್ಯಾಚ್ ಆಗೋಲ್ತ. ಸೊ ನೋಡೋಣ ಬರ್ರಿ ಹೆಂಗೆ ಮಾಡಿ ಒಟ್ಟು ಪೆಟ್ರೋಲ್ ಬಂಕ್ ತನಕ ಮುಟ್ಟಿದ್ರೆ ಸಾಕು. ಸೊ ಸ್ನೇಹಿತರೆ, ಪೆಟ್ರೋಲ್ ಹಾಕ್ಸಿ ಬಂದ್ವಿ. ಪೆಟ್ರೋಲ್ ರೇಟು ಪಾಂಡಿಚೇರಿಯಲ್ಲಿ 96 ರುಪೀಸ್. ಓಕೆ, ಫುಲ್ ಟ್ಯಾಂಕ್. ಹಾಂ, 6 ರುಪೀಸ್. 96. ಹಾಂ, ಸೊ ಕಂಪೇರಿಂಗ್ ಟು ಬೇರೆ ಕಡೆ ಇಲ್ಲಿ ಪೆಟ್ರೋಲ್ ರೇಟ್ ಕಡಿಮೆ, 96 ರುಪೀಸು. ಅಷ್ಟೇ ಜಾಲಿ ಏನು ಮಾಡೋಕ್ಕಾಗಲ್ಲ. ಪೆಟ್ರೋಲ್ ರೇಟ್ ಹೆಂಗಿರ್ತದೆ ಹಂಗೆ ಹಾಕ್ಕೊಬೇಕು. ಓಕೆ ರೈಟ್ ಹಾಕೋರ್ಜಿ. ಸೊ ವೆಲ್ಕಮ್ ಟು ಪಾಂಡಿಚೇರಿ ಸಿಟಿ ಗೈಸ್. ಸೊ ಈಗ ನಾವು ಸ್ಟೇ ಹೋಗತ್ತೀವಿ. ವಿನಯ್ ಎಕಡೆ ಹೋದಪ್ಪ ಅಂತ ಗೊತ್ತಾಗಲ್ತ. ಆ ಕಡೆ ರೈಟ್ ಹೋಗೋಣ. ವಿನಯ್ ಯೂಟರ್ನ್ ಹೋಗ್ಬೇಕು. ನಾನು ಚೂರು ಲೇಟ್ ಮಾಡಿದೆ. ಓಕೆ, ಬಟ್ ನೋ ಪ್ರಾಬ್ಲಮ್. ಯೂಟರ್ನ್ ಅಂತ ಮಾಡ್ಕೊಂಡಾಯ್ತು. ಎಕಡೆ ಹೋದ ವಿನಯ್ ಅದು ಹೋಗಿರ್ತಾರ. ಓಕೆ, ಪಾಂಡಿಚೇರಿ ಸಿಟಿನಾಗ ಅಂತಾಪುರ ಏನು ಟ್ರಾಫಿಕ್ ಇಲ್ಲ. ನಾರ್ಮಲ್ ನಮ್ಮ ಬಿಜಾಪುರನಾಗ ಎಷ್ಟಿರ್ತದೆ ಟ್ರಾಫಿಕ್ ಆಗ್ತಾ ಐತೆ. ಸೊ ಹೀಗಾಗಿ ನಮಗೂ ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ. ಹಾಂ ಹೇಳ, ಇಲ್ಲೇ ಇದ್ದೀನಿ. ಇಲ್ಲ ಹೌದು ಇಲ್ಲೇ ಇದ್ದೀನಿ. ಸೊ ಆಲ್ಮೋಸ್ಟ್ ಪಾಂಡಿಚೇರಿ ರೀಚ್ ಆಗಿವಿ. ಸ್ಟೇಯಿಂದ ಹಾರ್ಟಿಗೆ ಒಂದು 100 ಮೀಟ್ರ್ದಾಗ ಬೀಚ್ ಅದ. ಸೊ ಐ ಡೋಂಟ್ ಥಿಂಕ್ ಸೊ ಇಲ್ಲಿ ಒಳಗೆ ಹೋಗ್ಬೋದು. ಬ್ಯಾರಿಗೇಡ್ಸ್ ಹಾಕ್ಯಾರ, ಹೋಗ್ಬೋದು ಅನ್ನಿಸ್ತದ. ಮೇ ಬಿ ನಾಟ್ ಶ್ಯೂರ್. ಹೋಗ್ಬೋದಾ ಇಲ್ವಾ? ಓಕೆ, ಹೋಗೋಂಗಿಲ್ಲಂತೆ. ಓಕೆ ಮುಂಚೆ ಎಲ್ಲ ಹೋಗ್ಬೋದಿತ್ತು, ಬಟ್ ಈಗ ಆಪ್ಷನ್ ಇಲ್ಲ ಅಂತಿದ್ರೆ ಅಲ್ಲಿಗೆ ಥರ. ಓಕೆ, ಎನಿವೇಸ್ ಲೆಟ್ಸ್ ಗೋ ಟು ಸ್ಟ್ರೈಟ್ ಹೋಗ ವಿನಯ್. ಇವತ್ತಿನ ಸ್ಟೇ ಇಲ್ಲೇ. ನಮ್ಮದು ಸ್ಟೇ ಹೆಸರು ಬಂದು ಲಾ ವಿಲ್ಲಾ ಅಂತ ಸ್ಟೇ ಅದ. ರೂಮ್ಸ್ ಅವೈಲೇಬಲ್ ಮುಂಚೆನೇ ಬುಕ್ ಮಾಡಿದ್ವಿ. ಓಕೆ, ಗಾಡಿ ಎಲ್ಲೋ ಒಂದು ಕಡೆ ಸೈಡ್ ಹಾಕೋಣಂತ. ಸೈಡ್ ಹಾಕಿ ಒಳಗೆ ಹೋಗಿ ಎಲ್ಲ ಎನ್ಕ್ವೈರಿ ಮಾಡಿಕೊಂಡು ಮತ್ತೆ ವಾಪಸ್ ಬಂದು ಲಗೇಜ್ ತೊಗೊಂಡು ಹೋಗೋಣಂತ. ಲೆಟ್ಸ್ ಪಾರ್ಕ್ ದ ಬೈಕ್. ನಮಸ್ಕಾರ ರೀ. ಸೊ ಬಂದ್ವಿ, ಫೈನಲಿ ಬಂದು ರೀಚ್ ಆದ್ವಿ. ಇವತ್ತಿನ ಸ್ಟೇ ನಮ್ದು ಇಲ್ಲೇ ಐತಿ. ನೋಡೋಣಂತ ಬರ್ರಿ ಒಳಗೆ ಹೆಂಗದಂತ ಹೇಳಿ. ಬಟ್ ಸ್ಟ್ರೀಟ್ ಅಂದ್ರೆ ಫುಲ್ ಕ್ಲೀನ್ ಅದ. ಎಲ್ಲ ಕಡೆ ವೈಟ್ ಬಿಲ್ಡಿಂಗ್ ಹೌಸ್ ಅವ.
ಮಸ್ತ್ ಇದೆ. ತೋರಿಸಿಂತ ಸಿಟಿ ಹೆಂಗದ ಅಂತ ಹೇಳಿ ಸೊ ಅಲ್ಲಿ ತನಕ ಬರ್ರಿ ಒಳಗೆ ಹೋಗಿ ಚೆಕಿನ್ ಆಗಿ ನೋಡೋಣ ಅಂತ ಏನಂತಾರಂತ. ಸೊ ಹಿಂಗದ ಒಳಗಿದೆ ಎಂಟ್ರೆನ್ಸ್. ಆ್ಯಕ್ಚುಲಿ ಇಲ್ಲಿ ಬಂದ ತಕ್ಷಣ ಇವರು ಒಂದು ಛೋಟ ರಿಸೆಪ್ಷನ್ ಮಾಡ್ಕೊಂಡ್ರೆ ಮಸ್ತ್. ಆಮೇಲೆ ಎಲ್ಲ ಆ್ಯಂಟಿಕ್ ಪೀಸ್ಗಳು ಇಲ್ಲಿ ನೋಡ್ಬೋದು, ಎಲ್ಲ ಹಳೇದು. ಈ ಥರ ಟಿ ವಿ ಎಲ್ಲ ನಾವು ಮುಂಚೆ ನೋಡ್ತಾ ಇದ್ವಿ, ಈಗೆಲ್ಲ ಇಲ್ಲ. ಓಕೆ ಬರ್ರಿ ಎಲ್ಲ ಫಾರ್ಮಾಲಿಟೀಸ್ ಮುಗಿಸ್ಕೊಂಡ ಮತ್ತು ಇನ್ ಡೀಟೇಲ್ ಆಗಿ ತೋರಿಸ್ತೀನಿ ಅಂತ ನೋಡೋಂತ. ಇವ್ರ ಗುಡ್ ನೇಮ್ ಗುರು. ಹಾಯ್ ಗುರು. ಸೊ ಮುಂಚೆನೇ ಇನ್ಫಾರ್ಮ್ ಮಾಡಿ ಬುಕ್ ಮಾಡಿದ್ವಿ. ಸೊ ಬರ್ರಿ ಹೋಗಿ ನೋಡೋಂಥ ರೂಮ್ ಹೆಂಗೆ ಅಂತ ಹೇಳಿ. ಬಟ್ ಶೆಕೆ ಹತ್ರ ಶುರು ಆಗೈತೆ ಆಲ್ರೆಡಿ. ಏನು ಮಾಡೋಕೆ ಬರೋಂಗಿಲ್ಲ, ಬನ್ನಿ ಇವತ್ತು ಶೆಕೆ ಅಷ್ಟೆಲ್ಲ ತಡ್ಕೊಳ್ಳೇಬೇಕಲ್ಲ. ಹೋದ್ರು ಗೊತ್ತಿಲ್ಲ ಇವರು. ಹೋದ್ರು. ಓಕೆ ಮೇ ಬಿ ನೆಕ್ಸ್ಟ್ ರೂಮ್ ಹೋಗಿರ್ಬೇಕು ಅನ್ಕೋತೀನಿ. ಇಲ್ಲಿನ ಜಾಗ ಅದ, ಎಲ್ಲ ಖಾಲಿ ಅದ. ಬಟ್ ಎಲ್ಲರೂ ನೋಡಿದ್ರು ಚೆಕಿನ್ ಆಗಿದೆ, ಅದು ಆಗಿದೆ ಇದು ಆಗಿದೆ ಅಂತ ಹೇಳಿದರು. ಬಟ್ ನಾಟ್ ಶೋರ್ ಎಲ್ಲಿದೆ ಅಂಥೇಳಿ. ಇನ್ನೂ ಒಳಗಂತೂ ಅದು ಬೆವ್ರು ಇಳಿಲಿಕ್ಕೆ ಆಲ್ರೆಡಿ. ಐ ಗೆಸ್ ದಿಸ್ ಈಸ್ ಅವರ್ ರೂಮ್. ಇದೇನಾ? ಓಕೆ. ಓಹ್ ನೈಸ್. ಸೊ ಇದೆ ನೋಡ್ರಿ ರೂಮ್. ಇಲ್ಲೇ ಚೆಕ್ ಇನ್ ಮಾಡೀವಿ ಈಗ. ಓಕೆ. ಸೊ ಎಲ್ಲ ಲಗೇಜ್ ಎಲ್ಲ ಇಟ್ಟು ಮಾಡಿ ಆಮೇಲೆ ಮತ್ತೆ ಸಿಗೋಣ ಅಂತ. ಹಲೋ ಪೀಪಲ್. ಸೊ ರೆಡಿಯಾಗಿ ವಾಪಸ್ ಬಂದೀನಿ. ಲೆಟ್ಸ್ ಗೋ, ಹೋಗೋಣ ಅಂತ. ಹೋಗಿ ಫಸ್ಟ್ ಊಟ ಮಾಡಬೇಕು. ಊಟ ಆಗಿಲ್ಲ ಇನ್ನು. ಸೊ ಟೈಮ್ ಬಂದು ನೋಡ್ಬೋದು 1 ಗಂಟೆ ಆಗಿದೆ ಆಲ್ರೆಡಿ. ಬಿಸಿಲು ಫುಲ್ಲು ಸ್ಟಾರ್ಟ್ ಆಗಿದೆ. ಸೊ ಈಗ ADV ಮೇಲೆ ಹೋಗಿ ರೆಡಿಯಾಗಿ ಊಟ ಮಾಡಿ ಬರೋದು. ಓಕೆ, ನೋ ಪ್ರಾಬ್ಲಮ್. ಲೆಟ್ಸ್ ಗೋ. ಸೊ ಇದೊಂದು ಗೌರ್ಮೆಂಟ್ ಆಫೀಸ್ ಐತಿ ಬಾಜು. ಸೊ ಎಲ್ಲ ಹುಡುಗಿಯರು ಫೋಟೋಶೂಟ್ ಮಾಡತ್ತಾರೆ ಇಲ್ಲಿ. ಗಾಡಿ ಬರಬೇಕು, ಗಾಡಿ ನೋಡಿರ್ತಾರೆ ಎಲ್ಲ ಬಾಯ್ಸು ಹೆಂಗಿದ್ದು ಗಾಡಿ ಅಂತೇಳಿ. ಹೊಟ್ಟೆಂತ ಸಿಕ್ಕಾಪಟ್ಟೆ ಇರ್ತದೆ, ಸಿಕ್ಕಿನ ಹಂಗೆ ಅದ. ನೋಡ್ಬೇಕು ಏನಾಗ್ತದೆ. ಇವನೇ ಯಾರಿಗೋ ತಿಳಿತೀರ ಅದನ್ನು ಗಾಡಿ ಬೇಕು ಕೂಡಬೇಡ್ರಿ ಅಂತೇಳಿ. ಏನು ಮಾಡೋಕ್ಕಾಗಿಲ್ಲ, ಗಾಡಿ ಬೇಕು ಕೂಡಬೇಡ್ರಿ ಅಂತ ಹೆಂಗೆ ನಡೀತೈತಿ. ಓಕೆ. ಸೊ ಲೆಟ್ಸ್ ಗೋ ಫಸ್ಟ್ ಊಟ ಮಾಡೋಣ. ವಿನಯ್ ಎಲ್ಲೋ ಒಂದು ಕುಕ್ ಲಾಂಜ್ ಅಂತ ಹೇಳೋ ರೆಸ್ಟೋರೆಂಟ್ ನೋಡೋಣ. ಅದಕ್ಕೆ ಈಗ ಅಲ್ಲಿ ಹೋಗ್ಲಿಕ್ಕತ್ತೀವಿ. ಫಸ್ಟ್ ಹೋಗಿ ಪೇಟೋಬಾ ಮಾಡ್ಕೋಬೇಕು, ಬಿಕಾಸ್ ಫುಲ್ ಹೊಟ್ಟೆ ಹಸದ ಮರ ಏನು ಹಾಕಿದ್ರೆ. ಸೊ ಇದೆ ನೋಡ್ರಿ ಪಾಂಡಿಚೇರಿ ಸ್ಟ್ರೀಟು. ಸೊ ಬ್ಯೂಟಿಫುಲ್ ಸ್ಟ್ರೀಟ್ ಅದ, ಶಾಂತದ. ಟ್ರಾಫಿಕ್ಕು ಜಾಸ್ತಿ ಇಲ್ಲ. ಐ ಡೋಂಟ್ ನೋ ವೈ, ಬಿಕಾಸ್ ಶಾಂತ ಐತಿ. ಬಟ್ ನಮಗಂತೂ ಚಲೋ ಅನಿಸ್ಲಿರ್ತದ. ನಂಗೆ ಆ್ಯಕ್ಚುಲಿ ಬ್ರೇಕ್ ಬೇಕಾಗಿತ್ತು ಭಾಳ. ಬಟ್ ಫೈನಲಿ ಪಾಸಿಬಲ್ ಆಗೈತಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ನೋಡ್ತಾ ಇರಿ ಸ್ಟ್ರೀಟ್ನಾಗಿರಿ. ಸೊ ಇದು ಮೇ ಬಿ ಅರವಿಂದ್ ಅವ್ರದ್ದು ಆಶ್ರಮ ಐತೆ ಅನಿಸ್ತದೆ. ಮೇ ಬಿ ಆ ಕಡೆಲ್ಲ ಬೋರ್ಡ್ ಇತ್ತು, ಈಗ ಈ ಕಡೆ ಇಲ್ಲ. ಇದು ಬ್ಯಾಕ್ ಗೇಟ್ ಅದ ನೋಡೋಣ. ಆಮೇಲೆ ತೋರಿಸ್ತೀನಿ ಎಲ್ಲ ಡೀಟೇಲ್ಸ್ ತೋರಿಸ್ತೀನಿ ಹೆಂಗಿತ್ತು. ಬಟ್ ಏರಿಯಾ ಫುಲ್ ಕಲರ್ಫುಲ್ ಏರಿಯಾ ಅದ. ಎಲ್ಲ ಕಡೆ ಪೇಂಟ್ ಗೀಟ್ ಎಲ್ಲ ಎಕ್ದಮ್ ನೈಸ್ ವೆಲ್ ಮೇಂಟೈನ್ಡ್. ನೋಡ್ಬೋದು ಎಲ್ಲ ಸೀಟ್ಸ್ ಎಲ್ಲ ಹೆಂಗದ, ಬ್ಯೂಟಿಫುಲ್ ಸೀಟ್ಸ್ ಅವ. ಆಮೇಲೆ ಒಂದಿಷ್ಟು ಫೋಟೋ ಶೂಟ್ಸ್ ಎಲ್ಲ ಮಾಡ್ತೀವಿ ಅಂತ. ಇವರಾಗಿರಿ. ಆಮೇಲೆ ನಮ್ಮ ವಿನಯಂದು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿರಿ. ಫೈನ್ 411 ಅಂಥೇಳಿ. ಓಕೆ. ಸೊ ಬರ್ರಿ ಹೋಗಿ ಫಸ್ಟ್ ಪೇಟೋಬಾ ಮಾಡೋಣ ಅಂತ. ಓಕೆ, ಎಲ್ಲಿದ್ವು? ಹಾಂ ಇಲ್ಲಿ ನೋಡೋಣ. ಈಗ ನಾವು ಇಲ್ಲೇ ಹೋಗೋರತ್ತೀವಿ ಮಾಲಿಗೆ. ಇಲ್ಲೇ ಹೋಗಿ ಊಟ ಗೀಟ ಮಾಡಿ ಸಿಗೋಣ ಅಂತ. ಹೋಣ, ಲೆಟ್ಸ್ ಗೋ. ಸೊ ಫೈನಲಿ ಊಟ ಗೀಟ ಎಲ್ಲ ಮುಗೀತು. ಸೊ ಇದು ನೋಡ್ರಿ ಹೆಂಗೈತಿ ಅಂತ ಹೇಳಿ. ಆಮೇಲೆ ರೂಫ್ ಟಾಪ್ ಅದ, ಮಸ್ತ್ ಅಂದ್ರೆ ಮಸ್ತ್ ವ್ಯೂ ಐತಿ. ಇಲ್ಲಿ ಅಲ್ಟಿಮೇಟ್ ವ್ಯೂ ಐತಿ. ಎಲ್ಲರೂ ಫ್ರೆಂಡ್ಸ್ ಅದೆಲ್ಲರೂ ಕೂಡಿ ಬಂದ್ರೆ ಅದ್ರ ಇನ್ನೂ ಮಜಾ ಇರ್ತದೆ. ಆ್ಯಕ್ಚುಲಿ ಇಲ್ಲಿ ನೋಡ್ಬೋದ, ಬ್ಯೂಟಿಫುಲ್ ಇಲ್ಲೇ ವ್ಯೂ ಅದ. ಮುಂಚೆ ಇಲ್ಲೆಲ್ಲ ಟ್ರಾಫಿಕ್ ಇರ್ತೈತಿ, ಏನು ಟ್ರಾಫಿಕ್ ಇಲ್ಲ, ಝೀರೋ ಟ್ರಾಫಿಕ್ ಮಾಡಿಬಿಟ್ರೆ. ಆ್ಯಂಡ್ ಇಲ್ಲಿಂದ ಅದ್ರ ವ್ಯೂ ಅಲ್ಟಿಮೇಟ್ ಐತಿ. ನಿಮಗೂ ಕಾಣಿಸ್ಲಿಕ್ಕೆ ಅನ್ಕೋತೀನಿ. ಸೊ ಯಾರು ನೋಡಿದ್ರಿ ಲೈಕ್ ಮಾಡಿಬಿಡ್ರಿ. ಇದೇ ಬ್ಯೂಟಿಫುಲ್ ವ್ಯೂ ಅದ ಇಲ್ಲಿಂದ ಪಾಂಡಿಚೇರಿಯಿಂದ. ಆಮೇಲೆ ಇದು ನೋಡ್ರಿ ರೆಸ್ಟೋ ಒಳಗೈತಿ. ಸೊ ಎಲ್ಲರೂ ಹೆಂಗೆ ಅನಿಸ್ತು ವಿಡಿಯೋ ಹೇಳ್ರಿ, ಕಮೆಂಟ್ ಮಾಡಿರಿ. ನನ್ನ ಮತ್ತೆ ಇದೇ ವಿಡಿಯೋ ಕಂಟಿನ್ಯೂ ಆಗೋದೈತಿ. ಬಿಕಾಸ್ ಲೈನ್ ಭಾಳ ಆಗ್ತದೆ ಅಂತ ಹೇಳಿ ಅದಕ್ಕೆ ನಾನು ಛೋಟ ಸೆಷನ್ ಮಾಡ್ತಾಯಿದ್ದೀನಿ. ಸೊ ನೋಡ್ರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ ಅಂತ ಹೇಳ್ತಾ ಇಲ್ಲ ನಾ ಇಲ್ಲೇ ಕಂಟಿನ್ಯೂ ಮಾಡುವ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ, ಮತ್ತೆ ಕಂಟಿನ್ಯೂ ಮಾಡುವ. ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.